ಆ ಬರ್ಡ್ಸ್ ವಿಶೇಷತೆ ಏನು ಗೊತ್ತಾ, ಮನೆ ಕಟ್ಟಿದ ಮೇಲೆ ಮದುವೆ ಆಗೋದು. ಓಹೋ ಸೂಪರ್. ನೆಕ್ಸ್ಟ್ ಆದ್ಮೇಲೆ ಹುಡುಗಿ ಜೊತೆಲಿ ಬರೋದು, ಇಲ್ಲಾಂದ್ರೆ ಬರಲ್ಲ. ಅಂದ್ರೆ ಹೆಣ್ಣು ಪಕ್ಷಿನ ಕಟ್ಟೋದು, ಗಂಡು ಪಕ್ಷಿನ ಕಟ್ಟೋದು? ಪಕ್ಷಿ ಕಟ್ಟುತ್ತೆ, ಗಂಡು ಪಕ್ಷಿನೇ ಕಟ್ಟಿ ಅಟ್ರಾಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಚೆನ್ನಾಗಿದ್ರೇನೆ ಅಲ್ಲಿ ಜೊತೆಲಿ ಬಂದು ಸೇರುತ್ತೆ. ಮನೆ ಚೆನ್ನಾಗಿ ಕಟ್ಟಿದ್ದೀನಿ ಅಂತ ಅದು ಕಾನ್ಫಿಡೆಂಟ್ ಬಂದ್ರೆ ಲಾಂಗ್ ಅಲ್ವಲ್ಲ, ಬರ ಹೆಣ್ಣು ಕೂಡ ಲೈಫ್ ಲಾಂಗ್ ಅಲ್ಲ ಅದು. ಅದಕ್ಕೆ ಗೂಡು ಕೂಡ ಲೈಫ್ ಲಾಂಗ್ ಅಲ್ಲ. ಮತ್ತೆ ನೆಕ್ಸ್ಟ್ ವರ್ಷ ತಿರ್ಗಾ ಕಟ್ಟಬೇಕು. ಒಂದ್ಸತಿ ಯಾವುದೇ ಪಕ್ಷಿ ಮೊಟ್ಟೆ ಇಟ್ಟು ಅದನ್ನ ಗೂಡನ್ನ ನೆಕ್ಸ್ಟ್ ಬಳಸ್ಕೊಂಡು ಆದ್ಮೇಲೆ ಮರಿ ಆದ್ಬಿಟ್ರೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಗೂಡು ಕಟ್ಟಬೇಕು. ಮನುಷ್ಯರಿಗೂ ಹಂಗಿದ್ದಿದ್ರೆ ಹೆಂಗಿರ್ತಿತ್ತು ಸೀಸನ್ ಒಂದು ಸೀಸನ್ ಆದ್ರೂ ಚೆನ್ನಾಗಿರ್ತಿತ್ತು. ಒಳಗಡೆ ಮಣ್ಣು ಒಳಗಡೆ ಹೋಗಿ ಪೊಟ್ರೆ ಒಳಗಡೆ ಇಟ್ಟಾಗ ಈ ಗಂಡು ಪಕ್ಷಿ ಹೊರಗಡೆ ಇರ್ತದಲ್ಲ, ಅದೇನ್ ಮಾಡ್ತದೆ, ಮಣ್ಣಾಕಿ ಮುಚ್ಚಿಬಿಡ್ತದೆ. ಅಂದ್ರೆ ಮಣ್ಣನ್ನ ಇದು ಮಾಡ್ಬಿಡ್ತದೆ. ಅದ್ರ ಕಾವುಗೆನೆ 27-28 ದಿವಸ ಮೊಟ್ಟೆ ಹೊಡಿಬೇಕಾದ್ರೆ ಒಳಗಡೆ ಮೊಟ್ಟೆ ಹೊಡೆದಾದ್ಮೇಲೆ ಈ ಪಕ್ಷಿ ಏನಾದ್ರು ಹೊರಗಡೆ ಸುತ್ತೋಗ್ಬಿಡ್ತು ಅಂದ್ರೆ ಅದ್ರ ಫ್ಯಾಮಿಲಿ ಅಲ್ಲೇ ಡೆತ್. ಅಂದ್ರೆ ಅದಕ್ಕೆ ಅಂದ್ರೆ ಹೆಣ್ಣು ಪಕ್ಷಿ ಒಳಗಡೆ ಇರ್ತದೆ, ಗಂಡು ಪಕ್ಷಿ ಮಾತ್ರ ಹೊರಗಡೆಯಿಂದ ಅದು ಲಾಕ್ ಮಾಡ್ತದೆ. ಹೌದು, ಎರಡು ಸೇರ್ ಲಾಕ್ ಮಾಡ್ತವೆ ಫಸ್ಟ್. ಆಮೇಲೆ ಸ್ವಲ್ಪ ಮಾತ್ರ ಜಾಗ ಇರ್ತದೆ, ಕಿಂಡಿ ಅಷ್ಟು ಇರ್ತದೆ. ಒಂದು ಬೆಟ್ಟ ಅಂತ ಅನ್ಕೊಳ್ಳಿ. ಇದು ಈ ಕಡೆಯಿಂದ ಫುಡ್ ತಗೊಂಡು ಹೋಗ್ಬೇಕು, ಹಿಂಗೆ ಕೊಡ್ಬೇಕಷ್ಟೇ. ಅದು ಹೊರಗಡೆ ಬರಂಗಿಲ್ಲ. ಹೆಣ್ಣು ಪಕ್ಷಿ ಹೊರಗಡೆ ಬರಂಗಿಲ್ಲ. ಏನದ ಹೆಸರು? ಗ್ರೇ ಹ್ಯಾಂಡ್ ಬಿಲ್ ಪಕ್ಷಿ. ಅದು ಮರಿ ಹಾಕಿದ ತಕ್ಷಣ ಅಂದ್ರೆ ಪ್ರತಿದಿನ ಇದು ಫುಡ್ ತಗೊಂಡೋಗಿ ಕೊಡುತ್ತೆ. ಹೆಣ್ಣು ಪಕ್ಷಿ ಕೊಡುತ್ತೆ, ಗಂಡು ಪಕ್ಷಿ ಕೊಡುತ್ತೆ. ಗಂಡು ಪಕ್ಷಿ ಹೋಗಿ ಹೆಣ್ಣು ಪಕ್ಷಿ ಕೊಡ್ತದೆ. ಅಕಸ್ಮಾತ್ ಗಂಡು ಪಕ್ಷಿ ಏನಾದರೂ ಹೋಗ್ಲಿಲ್ಲ ಅಲ್ಲಿಗೆ ಅಂತಂದ್ರೆ ಅದೇನೋ ಬಾಗಲ್ ತಗೊಂಡು ಬರುತ್ತಾ? ಬಾಗಲ್ ತಗೊಂಡ್ ಬರೋಕ್ಕಾಗಲ್ಲ ಸರ್. ಅಂದ್ರೆ ಪಕ್ಷಿಗಳು ಅದು ಮೊಟ್ಟೆ ಇಟ್ಟು ಮರಿ ಆಗಿ ಮರಿ ಸ್ವಲ್ಪ ಬಲಿತದೆ, ನಾನು ಸಾಕ್ಬೋದು ಅಂತ ಏನಾದರೂ ಅದಕ್ಕೆ ಇದಿದ್ರೆ ಮಾತ್ರ ಮಣ್ಣನ್ನು ಹೊಡ್ಕೊಂಬರ್ತದೆ. ಇಲ್ಲ ಅಂತಂದರೆ ನಾವೆಲ್ಲ ಅತಂತ್ರ ಆಯ್ತೀವಿ ಅಂತಂದ ಕಂಡು ಬಂದಾಗ ನಾನು ಹೋಗಿ ಸಾಕೋಕ್ಕಾಗುತ್ತಾ ಇದನ್ನೆಲ್ಲ ಅಂತ ಏನಾದ್ರು ಅದಕ್ಕೆ ಮನಸ್ಸಲ್ಲಿ ಅನಿಸ್ಬಿಟ್ರೆ ಅದು ಅಲ್ಲೇ ಇದ್ದು ಅಷ್ಟೇ, ಅಲ್ಲೇ ಪ್ರಾಣ. ಗಂಡು ಪಕ್ಷಿ ಬಂದರೆ ಉಳ್ಕತ್ತವೆ, ಇಲ್ಲ ಅಂದರೆ ಇಲ್ಲ. ವೆರಿ ನೈಸ್. 1939-40 ಇದನ್ನು ಡಾಕ್ಟರ್ ಸಲೀಂ ಅಲಿಂ ಅವರು ಐಡೆಂಟಿಫೈ ಮಾಡಿ ಶ್ರೀ ಕಂಠೀರವ ನರಸಿಂಹರಾಜು ಅವರಿಗೆ ತಿಳಿಸ್ಕೊಡ್ತಾರೆ. ಇದನ್ನು ಬರ್ಡ್ಸ್ ಸೆಂಚುರಿ ಈ ಥರ ಪಕ್ಷಿ ಪ್ರಭೇದಗಳು ಇಲ್ಲಿಗೆ ಬರ್ತವೆ. ಅಂದರೆ 222 ಜಾತಿಗಳು ಇಲ್ಲಿಗೆ ಬಂದು ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಇದನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡಾಗ ಅವರು ರಾಜರು ಬಂದು ಸ್ಟಾರ್ಟಿಂಗಲ್ಲಿ ಇದನ್ನು ಸಂರಕ್ಷಣೆ ಮಾಡ್ತಾರೆ. ಅವಾಗ ಸಂರಕ್ಷಣೆ ಮಾಡಬೇಕಾದಾಗ ಸ್ಟಾರ್ಟಿಂಗ್ ಅವ್ರು ಬಂದು ನಿಂತ್ಕೊಂಡು ನೋಡಿದಂಥ ಪ್ಲೇಸ್ ಅದು ಮಹಾರಾಜ ಟವರ್. ನೀವೇನು ನೋಡಿದ್ರಿ ಮಹಾರಾಜ ಟವರ್ ಅಂತ, ಅದೇ ಪ್ಲೇಸ್. ಅದಾದಮೇಲೆ ಸರ್ಕಾರ ರಚನೆ ಆಗುತ್ತೆ. ಸರ್ಕಾರ ಆದ ನಂತರ ಇದನ್ನು 1972 ಅಭಯಾರಣ್ಯ ಅಂತ ವೈಲ್ಡ್ ಲೈಫ್ ಸೆಂಚುರಿ ಅಂತ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಕಳೆದ ವರ್ಷ 2022-23 ರಾಮ್ಸರ್ ಸೈಟ್ಗೆ ನಂಬರ್ 1 ಪ್ಲೇಸ್ ಆಗಿ ಗುರ್ತಾಗುತ್ತೆ. ನೋಡಿ ಇವಾಗ ನೋಡಿ ಅಲ್ಲಿ ಕಾಣುತ್ತೆ ಬೋಟಿಂಗ್. ಅದಾದಮೇಲೆ ತೆಪ್ಪಗಳು ಚಿಕ್ಕ ದೋಣಿಗಳನ್ನು ಹಾಕೊಂಡು ತೆಪ್ಪ ಆದಮೇಲೆ ಈಗ 1972 ಸ್ಟಾರ್ಟ್ ಆಗುತ್ತೆ. ಅಭಯಾರಣ್ಯ ಅಂತ ಘೋಷಿಸ್ತಾರೆ ನೋಡಿ, ದೋಣಿ ಸ್ಟಾರ್ಟ್ ಆಗುತ್ತೆ. ಅವಾಗೆಲ್ಲ ವುಡನ್ ಬೋಟ್, ಮರದ ಬೋಟ್ಗಳಿರ್ತವೆ, ಮರದ ಬೋಟಿಂದ ಸ್ಟಾರ್ಟ್ ಮಾಡ್ತಾರೆ. ಸುಮಾರು ಎಷ್ಟು ಎಕರೆ ವಿಸ್ತೀರ್ಣ ಇದೆ ಇದು ಸರ್? ಇದು ಒಂದೊಂದು ಐಲ್ಯಾಂಡು ಒಂದೊಂದು ಥರ ಒಂದು ವಿಸ್ತೀರ್ಣ ಇದೆ. ಆ ಕಡೆ ಎಲ್ಲ ದೊಡ್ಡ ಐಲ್ಯಾಂಡು 60 ಹೆಕ್ಟೇರ್ಸ್ ಇದೆ, 1.5 ಕಿಲೋಮೀಟರ್. ಇನ್ನೂ ಒಳಗಡೆ ಎಲ್ಲ 25 ಐಲ್ಯಾಂಡ್ ಇದೆ, 25-26 ಐಲ್ಯಾಂಡ್ ಇದೆ. ಮತ್ತು ನೀರು ಮಧ್ಯ ಆ ಕಡೆ ಗೂಳಿಗಳಿದೆ. ನೀವು ಸಾರಥಿ ಫಿಲಮ್ ನೋಡಿದ್ರೆ ಸಿಗ್ತವಲ್ಲ, ಆ ಥರದ ಗೂಳಿಗಳು ಅಲ್ಲಿದ್ದಾವೆ. ಹೌದ್ರಾ? ಒಂದೊಂದು ಬೋಟ್ಗೂ ಒಂದೊಂದು ನೇಮ್ ಕೊಟ್ಟಿದ್ರಲ್ಲ, ಏನು ವಿಶೇಷ ಇದು ಸರ್? ಒಂದೊಂದು ಬೋಟು ಅಂದರೆ ಬೋಟ್ಗೆ ನೇಮ್ ಇರಲಿ, ಹೆಸರು ಇರಲಿ ಅಷ್ಟೇ. ಯಾವ್ದು ಎಲ್ಲಿದೆ ಏನು ಗೊತ್ತಾಗಲಿ, ಕಾರಂಜಿ ಎಲ್ಲಿ ಹೋಗ್ತಾ ಇದೆ, ಕಾವೇರಿ ಎಲ್ಲಿ ಬರ್ತಾ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋದು ಉದ್ದೇಶ. ಓಕೆ. ಅಕಸ್ಮಾತ್ ಏನಾದರೂ ಅನಾಹುತಗಳಾದರೆ ನೀವು ಇನ್ಫಾರ್ಮೇಷನ್ ಯಾವ ಥರ ಕೊಡ್ತೀರಿ ಇಲ್ಲಿಂದ? ಸರ್ ನಾವೆಲ್ಲ ರೆಸ್ಕ್ಯೂ ಎಲ್ಲ ಪ್ರತಿಯೊಂದು ಬೋಟು ಅಕ್ಕಪಕ್ಕದಲ್ಲೇ ಹೋಗೋದ್ರಿಂದ ಗೊತ್ತಾಗುತ್ತೆ. ಮತ್ತು ಎಲ್ಲ ರೆಸ್ಕ್ಯೂ ಆಗಿ ಅನುಭವ ಹೊಂದಿರೋ ಅಂಥ ಚಾಲಕರೇ ನಮ್ಮ ಹತ್ರ ಇರೋವಂಥವರೆಲ್ಲ. ಅದರಿಂದ ಯಾವುದೇ ಥರದ ಅನಾಹುತ ಏನು ಆ ಥರ ಇದುವರೆಗೂ ಆಗಿಲ್ಲ.
ನಿಮ್ಮನ್ನ ಬಿಟ್ಟು ರೆಸ್ಕ್ಯೂ ಟೀಮ್ ಅಂತೀವಿ. ನಾವೇ ರೆಸ್ಕ್ಯೂ ಸರ್. ಅಂದ್ರೆ ನಮ್ದು ಯಾವುದೇ ಥರದ ಸ್ಪೀಡಲ್ಲಿ ಹೋಗಲ್ಲ. ಈಗ ನಿಮ್ಮ ಅನುಭವ ಯಾವ ಥರ ಇತ್ತು? ಅತಿ ಸ್ಪೀಡು ಹೋಗಲ್ಲ ನಮ್ದು, ಅತಿ ಇದು ಹೋಗಲ್ಲ. ಕಾಣಿಸುತ್ತಾ ಕಳಿ ಇಬ್ರು ಹಿಡ್ಕೊಳ್ಳಿ. ಸೂರ್ಯನ ತಕ್ಕೆ ಹೊಟ್ಟೋದ್ರಿ ಅಲ್ಲೇ ಬಿಟ್ಬಿಟ್ಟು ಕೈ ಕರೆಕ್ಟ್ ಆಗೈತೆ ನೋಡಿ. ಕೈ ಕಾಣಿಸಲ್ಲ. ನಮ್ಮನ್ನೇ ಬಿಟ್ಬಿಟ್ರು. ಪಕ್ಷಿಗಳು ಹಾರ್ಕೊಂಡೈತಾವಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಹೋಗಿ ಇನ್ನೊಂದು ರೌಂಡ್ ಐತಿ, ನೀವೇ ತಗೊಂಡು. ನಾವು ಮಕ್ಕಳೇ ನೋಡೋ ರೋಡ್ ಬಂದು ಸಿಕ್ಕಿದ್ರೆ ಸಾಕು ಓಡೋಗ್ಬಿಟ್ಟಿರ್ತೀವಿ. ಬನ್ನಿ ಈಗ ಒಬ್ಬೊಬ್ಬರ ಬನ್ನಿ. ಯಾವುದೇ ಮೊಸಳೆಗೆ ರುಚಿಯನ್ನು ಸೇವೆಯಂತ ಶಕ್ತಿ ಇಲ್ಲ ನೋಡಿ. ಇನ್ನೊಂದು ಮೊಸಳೆ ಹೋಗ್ತಾ ಇದೆ ಅದು ತಿನ್ನಕ್ಕೆ, ಅದನ್ನು ತಿನ್ನಕ್ಕೆ ಆ ಸ್ಪೀಡಾಗಿ ಬರ್ತಾ ಇದೆ ಅದು. ಯಾವಾಗ ಇದು ಕರೆಕ್ಟ್ ಪರ್ಕಂತೂ ಈಗ ಅದಕ್ಕೆ ಕೇಳಿಸ್ತು. ಈಗ ಸ್ಮೆಲ್ಲು, ಕಿವಿ ಸೌಂಡು. ಸರ್ ಅದು ಕೋಲ್ಡ್ ಬ್ಲಡೆಡ್ ಅನಿಮಲ್ ಸರ್. ಬೆವರು ಬರ್ತದೆ ಎಲ್ಲ ಇದಾಗುತ್ತೆ. ನಮಗೆ ಸೆಕೆ ಆಗಿದೆ ಅಂತ ಗೊತ್ತಾಗುತ್ತೆ, ಆಗಿದೆ ಅಂತ ಗೊತ್ತಾಗುತ್ತೆ. ಮೊಸಳೆಗೆ ಅದು ಗೊತ್ತಾಗಲ್ಲ, ಅದು ಹೊರಗಡೆನೇ ಬಂದು ಮಲಗಿದೆ. ಅದೇನು ಸ್ಮೆಲ್ ಗೊತ್ತಾಯ್ತು ಅದು. ಹೌದೌದು ಸರ್. ಅಂದರೆ ಅದು ಹೋಗಿ ಬಂತು ಕೆಳಗಡೆ ಬಂತಲ್ಲ, ನೀರಿನ ಸ್ಮೆಲ್ ಅಲ್ಲಿಗೆ ಹೋಯ್ತಲ್ಲ. ಅದೇ ಕಚ್ಚಾಡಲ್ವಾ? ಕಚ್ಚಾಡ್ತದೆ. ಟೆಲಿಕಾನ್ ನೀವೇ ಹೊಸದಾಗಿ ಹೆಸರು ಕೊಟ್ಬಿಟ್ರೆ ನಾಳೆಗೆ ನಾನು ಮಾಡ್ಬಿಟ್ಟು ಅದನ್ನೇ ಹೇಳ್ಬೇಕು. ಫೋಟೋಗ್ರಾಫರ್ ಏನಿಲ್ಲ ಸರ್, ನೀವು ಎಷ್ಟು ವರ್ಷ ಆಯ್ತು ಕೆಲಸಕ್ಕೆ ಸೇರಿ ಅಂತಾರೆ ಆಮೇಲೆ. ಏನೋ ಹೊಸಬ್ರು ಅನ್ಸುತ್ತೆ ನೀವು. ಎಷ್ಟು ದೊಡ್ಡ ಪಕ್ಷಿ ನೋಡಿ ಅದು, ರೆಕ್ಕೆ. ಸ್ಪೂನ್ ಬಿಲ್. ಹಾಂ, ಇಲ್ಲ ಆಯ್ತು ನೋಡಮ್ಮ ಪವಿ, ಸ್ಪೂನ್ ಬಿಲ್ಲು. ಆ ಮುಂದ್ಗಡೆ ಆ ಕೊಕ್ಕು ಮುಂದ್ಗಡೆ ವೈಟ್ ಇದೆ ನೋಡಿ, ಆ ಥರ ಬಂದರೆ ಬ್ಲೀಡಿಂಗ್ ಪ್ಲೂಮೇಜ್ ಅದು. ಮೊಟ್ಟೆ ಕಲರ್ ಚೇಂಜ್ ಆಗುತ್ತೆ, ಎಲ್ಲೋ ಒಂದು ಇದಾಗುತ್ತೆ. ಎರಡು ಒಂದು ಊಟ ತಿನ್ನಿಸ್ತಾವೆ ಚಿನ್ನಮ್ಮ. ಸಿಕ್ತೆ ಜುಟ್ಟು ಜುಟ್ಟು ಇಷ್ಟಪಟ್ಟು ಒಂದಕ್ಕೊಂದು ಆಹಾರ ಕೊಡೋದು ಹೆಂಗೆ ಸೋನು? ಹೆಂಗೆ ತಿನ್ನಿಸ್ತದೆ ಸರಿ ಪಕ್ಷಿಗಳಿಗೆ ಫುಡ್ನ? ಸೋನು ಸೋಪಿನ್ಗೆ ಹೆಂಗೆ ತಿನ್ನಿಸ್ತಾಳ ಹಂಗೆ ಕೊಕ್ಕಲ್ಲೇ ತಿನ್ನಿಸೋದು ಅದು. ಕೊಕ್ಕನ್ನು ಕೊಕ್ಕೊಳಗಡೆ ಹಾಕಿ ತಿನ್ನಿಸಿ. ಆಯಿತಾ? ಅದು ಕೈ ಎಲ್ಲ ಕೊಕ್ಕೇನೆ. ಸ್ವಲ್ಪ ಹೊತ್ತಾಗಬೇಕು. ಜಂಗಲ್ ಮೀನು, ಕಾಮನ್ ಮೀನು ಎಲ್ಲ ಬರ್ತದೆ. ಮುಗಿತು ಸರ್. ನೈಟ್ ಕ್ರಿಕೆಟ್ ಬಂದು ಆಗಲೇ ಜಾಯ್ನ್ ಆಗಿರ್ತಾರೆ. ಬೋಟಿಂಗು ಎಷ್ಟು 5 ಗಂಟೆಗೆ ಲಾಸ್ಟು. ಹೌದಾ? ಬಿದ್ರೊಳಗಡೆ ಹೋಯ್ತಾ ಇರೋದು. ಏನು ಆಟ ಬಂತದ್ದು. ವಾ, ಯಾವುದೋ ಒಂದು ಪಕ್ಷಿ ಹಿಡ್ಕೊಂಡು ಬರ್ತದೆ. ಪಕ್ಷಿನೇ ಹೌದು. ಅಯ್ಯೋ ಅಂದ್ರೆ ಅದು ಹೊಟ್ಟೆ ತುಂಬಾರ್ದ. ಯಾವಾಗಲೂ ಸತ್ತೋಗಿತ್ತು ಅನ್ಸುತ್ತೆ. ಸ್ಮೆಲ್ ಆಧಾರಿತವಾಗಿ ಹೋಗಿದೆ ಪಕ್ಷಿ. ಅದು ಸರ್ ಇಂಡಿಯನ್ ಸೋಲರ್. ಇಂಡಿಯನ್ ಸೋಲರ್ಸ್ ಯಾವ ಮಂತಲ್ಲಿ ಬರ್ಬೋದು ಆ್ಯಕ್ಚುಲಿ ಬಂದರೆ ಅದು? ಸರ್ ಅದು ಬರೋದು ಜನವರಿಲಿ. ಜನವರಿ ಫೆಬ್ರವರಿ ಬರ್ತದೆ. ನವಂಬರ್ ಸ್ಟಾರ್ಟಲ್ಲೇ ಬರ್ತದೆ ಅದು. ಬಂದು ಫಸ್ಟು ವಾಶೌಟ್ ಆಗಿರೋದನ್ನು ಕ್ಲೀನಿಂಗ್ ಮಾಡ್ತವೆ. ಕ್ಲೀನಿಂಗ್ ಮಾಡಿ ಕ್ಲೀನ್ ಆದಮೇಲೆ ಮತ್ತೆ ಅದನ್ನು ಹೊರಗಡೆಯಿಂದ ಮಣ್ಣನ್ನು ತಗೊಂಬಂದು ನೆಸ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ.
20 ಡೇಸ್ ಬಿಡ್ತದೆ, 22 ಡೇಸ್ ಬಿಟ್ಬಿಡ್ತದೆ. ಅದನ್ನು ನೀವು ಮುಟ್ಟಕ್ಕೆ ಹೋಗಲ್ಲ ಮತ್ತೆ ನೆಕ್ಸ್ಟ್ ಮಾಡೋದಕ್ಕೆ. ಮತ್ತೆ ಅದು ಡ್ರೈ ಆದಮೇಲೆ ಮತ್ತೆ ಶುರು ಮಾಡ್ತವೆ. ಎಷ್ಟು ಪಕ್ಷಿಗಳು ಬರ್ತಾವೆ ಆ ಥರ ಬಂದರೆ ಒಂದು ಹಿಂಡು? ಅದು ಹಿಂಡು ಬಂದರೆ ಒಂದು 500,000 ಪಕ್ಷಿ ಗಂಟ ಬರ್ತವೆ. ಹೌದು, ಎಲ್ಲ ಒಟ್ಟಿಗೆ ಕೆಲಸ ಎಲ್ಲ ಮಾಡಲ್ಲ. ಒಟ್ಟಿಗೆ ಕೆಲಸ ಮಾಡ್ತವೆ. ಮನೆಗಳು ಅವ್ರವ್ರದಂತ ಆದಮೇಲೆ ಅವ್ರವ್ರ ಮನೆಗಳು ಸೇರ್ಕೋತಾರೆ. ಆ ಸೌಂಡ್ ಮಾಡ್ತಾ ಇದ್ದು ನೋಡಿ, ಅದು ಯೂರೇಷಿಯನ್ ತಿಕ್ನಿ. ಅದು ತಿಕ್ನಿ ಇವಾಗ ಸೌಂಡ್ ಆಯ್ತಲ್ಲ ನೋಡಿ. ಅದು ಆ ಪಕ್ಷಿಗಳ ಸೌಂಡಲ್ಲೇ ಇಂಥದ್ದು ಅಂತ ಹೇಳ್ಬಿಡ್ತೀರಿ, ನೋಡಂಗೆ ಇಲ್ಲ ಅವನ್ನ. ಮರಗಳು ಕ್ಲೀನಿಂಗ್ ಮಾಡೋದು, ಕಟ್ ಮಾಡೋದು ಅದೆಲ್ಲ ಇಲ್ಲ. ಇದೆಲ್ಲ ಮಾಡಂಗಿಲ್ಲ ಸರ್, ಇದೆಲ್ಲ ನ್ಯಾಚುರಲ್. ಇದೆಲ್ಲ ಯಾವುದೇ ಕಡ್ಡಿನೂ ಕೂಡ ಹೊರಗಡೆ ತಗೊಂಡು ಹೋಗೋಂಗಿಲ್ಲ. ಯಾಕೆಂದರೆ ಇದಕ್ಕೆ ಪಕ್ಷಿಗೆ ಬೇಕಾದಂಥ ಸಲಕರಣೆಗಳು ಅಲ್ಲಿರ್ತವೆ. ಹೌದು, ಗೂಡು ಕಟ್ಟೋಕ್ಕೆ. ಮತ್ತು ಅದೇ ಅಲ್ಲಿ ಗೆಜ್ಲು ಎಲ್ಲ ಹಿಡಿದಾಗ ಮಣ್ಣು ತಿಂದಾಗ ಏನಾಗುತ್ತೆ, ಅಲ್ಲಿ ಉತ್ಪತ್ತಿ ಆಗುವಂಥ ಹುಳು ಉಪ್ಪಟೆಗಳು ಅವು ಪಕ್ಷಿಗಳಿಗಾಗುತ್ತೆ. ಹಾಗಾಗಿ ಆರ್ಟಿಫಿಷಿಯಲಾಗಿ ಏನೂ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಎಲ್ಲ ನ್ಯಾಚುರಲ್. ಅವಾಗಿದ್ದಾವೆ ಎಲ್ಲವೂ ಏನೇನು ಆಗಬೇಕು ಆಗ್ತದೆ. ಅವು ಆಗ್ತಾ ಇರ್ತವೆ. ನಾವೇನಪ್ಪ ಅಂತಂದರೆ ಪ್ರೇಕ್ಷಕರು ಅಷ್ಟೇ ಸಂರಕ್ಷಣೆ ಮಾಡ್ಕೋಬೇಕು ಸ್ವಲ್ಪ. ಈ ನೀರು ಜಾಸ್ತಿ ಬಂದಾಗ ಈ ಕಡೆಯಿಂದ ಬರ್ತದೆ ನೋಡಿ, ನೀರು ನುಗ್ಗುತ್ತೆ ಈ ಕಡೆ, ಇವೆಲ್ಲ ಹೊಡ್ಕೊಂಡು ಹೋಗುತ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಮಣ್ಣಿಗೆ ಚೀಲ ತುಂಬಿ ಅದನ್ನು ರೆಡಿ ಮಾಡಿ ಇದು ಮಾಡಿದಾಗ ಗಿಡ ಮರಗಳು ಉಳ್ಕೋತವೆ. ಕರ್ಕೊಂಡು ಹೋಗಲ್ಲ, ಅದು ಹಂಗೆ ಉಳ್ಕೊಳ್ಳುತ್ತೆ. ನೋಡಿ, ಅದು ಬ್ಲ್ಯಾಕ್ ಹೆಡೆಡ್ ವೈಟ್ ಐಡಿಸ್. ಅದು ಅಲ್ಲಿ ಕಾಣಿಸ್ತಾ ಇದೆಯಾ? ಕರಿತಲೆಯ ಬಿಳಿ ಪಕ್ಷಿ. ಕರಿತಲೆಯ ಬಿಳಿ ಪಕ್ಷಿ. ಅದು ಪಿಂಕ್ ಐತಲ್ಲ ನೋಡಿ, ಪಿಂಕ್. ಅದು ಪೇಂಟೆಡ್ ಸ್ಟಾರ್, ಬಣ್ಣದ ಕಪ್ಪು. ಅದು ತಲೆ ಮಾತ್ರ ಪಿಂಕು. ಸರ್, ಇದು ಊರ್ ಕಾಗೆ. ಕಾಗೆ, ಜಂಗಲ್ ಕ್ರೋನು ಇದೆ. ಓ, ಇದು ಮನೆ ಕಾಗೆನಾ? ಇದು ಮನೆ ಕಾಗೆ. ಮನೆ ತಕ್ಕ ಹೋಯ್ತದೆ. ಇದಲ್ಲ ಅದು, ಅದು ಈ ಕೊಕ್ಕರೆ ಅದಲ್ಲ. ಸ್ಪೂನ್ ಇಲ್ಲೆಲ್ಲ ಅಲ್ಲಿ ನೋಡ್ದೆ. ಬಣ್ಣದ್ದು ಇದು ಅಂದ್ರೆ ಸ್ಪೂನ್ ಅಂದ್ರೆ ಅದು ಕೊಕ್ಕೆ ಸ್ಪೂನ್ ತರ ಇತ್ತು. ಅದು ಕಪ್ಪು ಕೊಟ್ಟಿದೆ ಅದು ಅಲ್ಲಿರ್ತದೆ, ಇಲ್ಲಿ ಎಲ್ಲ ಇರ್ತದೆ. ನೋಡಿ, ಒಳಗಡೆ ಚಿಕ್ಕ ಚಿಕ್ಕ ಮರಿಗಳಿದೆ ನೋಡಿ, ಇವೆಲ್ಲ ಪೇರು. ಓ, ಪೇರ ಇದು. ಒಳಗಡೆ ಚಿಕ್ಕದು ಅಂತ ಅದು ನೈಟರ. ಇಲ್ಲೇ ನೋಡಿ, ಇಲ್ಲಿ ಕಾಣಿಸ್ತದೆ ನೈಟರ್ ಅನ್ನೋದು. ಅದೇನೇ ನಿಮಗೆ ನೋಡ್ತಾ ಇದ್ದದ್ದು. ನೋಡಿ, ಹಿಂದ್ಗಡೆ ಬಾಲ ಇದೆ ನೋಡಿ, ಅದಕ್ಕೆ ತಲೆಯಿಂದ ಜಡೆ. ನೋಡಿ, ಇದೆಲ್ಲ ಮೊಟ್ಟೆ ಕಾವು ಕೊಡ್ತಾ ಇದೆ ನೋಡಿ. ಇದು ಅರ್ಸ್ಕೊಂಬರ್ತಾ ಇದೆಯಲ್ಲ, ರಿವರ್ಟ್ ಅನ್ನೋದು. ರಿವರ್ಟರ್ ಬಂಡೆ ಮೇಲೇ ಮೊಟ್ಟೆ ಇಟ್ಟು, ಆ ಬಂಡೆ ಒಂದು ಓಲ್ ಇರ್ತದೆ ನೋಡಿ, ಬಂಡೆ ಕೆಳಗಡೆ ಅಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಇಂಡಿಯನ್ ಸಾಲಸ್ ಅಂದರೆ ಇದೇನು ಮಾಡ್ತದೆ, ಇದರಲ್ಲಿ ವಿಶೇಷ ಏನಂತಂದರೆ, ಹೊರಗಡೆಯಿಂದ ಮಣ್ಣನ್ನು ತಗೊಂಬಂದು ಬಾಯಲ್ಲಿ ಬರೋಂಥ ನೀರಲ್ಲಿ ಕಲಸಿ ನೆಕ್ಸ್ಟ್ ಮರಿ ಮಾಡಿದೆ ನೋಡಿ. ಹೊರಗಡೆ ಮರಿ ಆಗಿದೆ ನೋಡಿ. ಒಂದು ನಮ್ಮ ಈಗ ಮನೆ ಕಟ್ಟಿರೋ ಅಪಾರ್ಟ್ಮೆಂಟಲ್ಲಿ ಒಂದು ಸತಿ ಕೆಳಗಡೆ ಇಳಿದ್ರೆ ನೀವು ಯಾವುದು ಅನ್ನೋದೇ ಗೊತ್ತಾಗಲ್ಲ, ಒಂದು ಸತಿ ಹೋಗಿದ್ದು ಬಂದರೆ. ಆದರೆ ಇದು ನೋಡಿ, ಅದ್ರ ಮನೆಗೆ ಕರೆಕ್ಟಾಗಿ ಹೋಗುತ್ತೆ. ಮನುಷ್ಯರಿಗಿಂತ ಪ್ರಾಣಿ ಪಕ್ಷಿಗಳು ತುಂಬಾನೇ ಅಪ್ಡೇಟ್ ವರ್ಷನ್, ಬುದ್ಧಿವಂತ. ನೋಡಿ, ಪಕ್ಕದಲ್ಲೇ ಕಾಣಿಸುತ್ತೆ.
ಬೆಳಿಗ್ಗೆ ಅಂದರೆ ಇನ್ನೂ ತುಂಬ ಗಿಜಿ ಗಿಜಿ ಅಂತ ಇರ್ತವೆ. ಈ ಹುಳು ಉಪ್ಪಟೆಗಳು ಹಿಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡಿರ್ತಾರೆ ಅಂದರೆ ಹೊಂಟೋಗಿ ನೋಡಿ ಮಣ್ಣು ಯಾವ ಥರ ತಗೊಬಂದು ಅದೇ ಬಾಯಲ್ಲೇ ಕಲಿಸ್ಬಿಟ್ಟು ಕಟ್ತವೆ ಅಂತಂದರೆ ನೋಡಿ ಎಲ್ಲ ಬಂದಿದ್ದಾವೆ ನೋಡಿ. ಈಗ ಹೋದಾಗ ಇಲ್ಲಿ ನೀಟಾಗಿ ಒಂದೊಂದು ಗೂಡಲ್ಲಿ ಒಂದೊಂದೇ ಪಕ್ಷಿ ಇರೋಕ್ಕಾಗದು. ಇದೇನು ಮಾಡ್ತವೆ ಅಂದರೆ ಮೊಟ್ಟೆ ಇಡಬೇಕಾದಾಗ ಈ ಅದ್ರ ರೆಕ್ಕೆಗಳೆಲ್ಲ ಸಣ್ಣ ಸಣ್ಣ ಇದೆಲ್ಲ ಬಿದ್ದಿರ್ತವೆ ನೋಡಿ, ಅವನ್ನೆಲ್ಲ ತಗೊಂಡೋಗಿ ಕೆಳಗಡೆ ಹಾಸ್ಕೊಂಡಿರ್ತವೆ. ಯಾಕೆಂದರೆ ಮರಿ ಮೊಟ್ಟೆ ಒಡೆದಾಗ ಅದಕ್ಕೆ ರೆಕ್ಕೆನೇ ಇರಲ್ವಲ್ಲ, ಏಟಾಗುತ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದು ಏನು ಮಾಡ್ತವೆ, ಬೆಡ್ ಥರ ಮಾಡ್ಕೊಂಡಿರ್ತದೆ ಪಂಜ ಎಲ್ಲ ಹಾಕಿ. ಇಲ್ಲಿ ಮೊಸಳೆ ಮತ್ತು ಬರ್ಡ್ಸು ಬಿಟ್ಟರೆ ಬೇರೆ ಇನ್ನೇನು ಸಿಗುತ್ತೆ ಇಲ್ಲಿ? ಸರ್ ಆಟರ್ಸ್ ಸಿಗುತ್ತೆ, ನೀರ್ನಾಯಿಗಳು. ಯಾವುದು? ಆಟರ್ಸ್, ನೀರ್ನಾಯಿ ಇದೆಯಲ್ಲ ಒಂದು ನೀರು ನಾಯಿಲ್. ಆಟರ್ಸ್ ಅಂದ್ಬಿಟ್ಟು ಹಾಂ, ಅವು ಕೂಡ ನೀರಲ್ಲೇ ಓಡಾಡ್ತಾ ಇರ್ತವೆ. ನಮ್ಮ ಕಾವೇರಿ ನದಿಯಲ್ಲಿ ಅದು ಕೂಡ ಒಂದು ವಿಶೇಷತೆ, ಹೌದಾ? ವಿಶೇಷವಾದ ಒಂದು ಪ್ರಾಣಿ. ಇದೆಲ್ಲ ಮಳೆ ನೀರು ಬಂದಾಗ, ಡ್ಯಾಮಿಂದ ನೀರು ಬಿಟ್ಟಾಗ ಕರ್ಕೊಂಡು ಹೋಗಿರೋದು, ಮಣ್ಣೆಲ್ಲ ಕರ್ಕೊಂಡೋಗಿ ಕಲ್ಲು ಉಳ್ಕೊಂಡದೆ. ನೋಡಿ ಕಿಂಗ್ ಫಿಶರ್ ಕೂತಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ ಒಣಗಿರೋ ಬ್ರಾಂಚಲ್ಲಿ? ಹಾಂ, ಸಿಂಗಲ್ ಸಿಂಗಲ್ ಫಿಶರ್. ಅದೇ ಥರನೇ ಕಾಣೋದು, ಸಮತಟ್ಟಾಗಿರ್ತದಲ್ಲ ಪ್ರದೇಶ. ನೋಡಿ ಅದರಲ್ಲಿ ಪೈಪ್ ಕಿಂಗ್ ಫಿಶರ್ ಇದೆ, ವೈಟ್ ಥ್ರೋಟೆಡ್ ಕಿಂಗ್ ಫಿಶರ್ ಇದೆ, ಸ್ಮಾಲ್ ಬ್ಲೂ ಕಿಂಗ್ ಫಿಶರ್ ಇದೆ. ನೋಡಿ ನೀರು ಈ ಲೆವೆಲ್ ಹೋಗಿದೆ ನೋಡಿ, ಕಳಿಸ್ಬಿಟ್ರಲ್ಲ ನೋಡಿ, ಆ ಮರದ ಮೇಲೆ ಸಿಗುತ್ತೆ. ನಾವೆಲ್ಲ ಒಂದ್ಸತಿ ಹೋಗಿರೋ ಸರ್, ನೀರು ಬಂದಿದ್ದು ಬೋಟ್ ಎಲ್ಲ ಕಟ್ಟಾಕೊಂಡಿರಲ್ಲ ಎಲ್ಲ ನಮ್ಗೆ. ಹೌದು ಹೌದು, ನೀವು ಬಂದಿದ್ರಿ. ನಾನು ಬಂದಿದ್ದೆ ಅವಾಗ. ನೀರು ಜಾಸ್ತಿ ಬಂದಾಗ ಬೋಟ್ ಕಟ್ಟಾಕ್ಬಿಟ್ಟು ಉಳ್ಕತ್ತವ? ಉಳಿತವೆ, ಚೈನಾ ಕಟ್ಟಾಗಿರ್ತವೆ, ಮುನ್ಸ್ಕೊಂಡ ಹೊಡ್ತಾರಲ್ಲ. ಅಷ್ಟೊಂದು ಬಿರ್ಸಲ್ಲಿ ಹೋಗ್ತಾ ಇತ್ತಲ್ವ ನೀರು? ಅಂದರೆ ಮೇಲ್ಗಡೆಗೆ ಫುಲ್ ಟಾಪಿಗೆ ತಗೊಂಡೋಗಿ ಇಡ್ತೀರ. ದಿನೇಶ್ ಈ ಕಡೆ. ವಿಡಿಯೋ ಮಾಡಿದ್ದು ನಾನು ಹೊಂಟಾದ್ರೆ ತಿರುಗಿ 20 ನಿಮಿಷ ವೆಯ್ಟ್ ಮಾಡಬೇಕಾಗಿತ್ತು. ನೋಡಿ ಸರ್, ಇದೆಲ್ಲ ಪೆಲಿಕನ್, ಇದು ಸ್ಪಾಟ್ ಬಿಲ್ ಪೆಲಿಕನ್ಸ್ ಅಂತ, ಸೌತ್ ಆಫ್ ಕಂಟ್ರಿ ಬರ್ಡ್ಸ್. ಸೊ ಡಿಸೆಂಬರ್ ಟು ಜೂನ್ ಜುಲೈ ಸೀಸನ್. ಔಟ್ ಆಫ್ ಕಂಟ್ರಿಲಿ ಯಾವಾಗ ಕೋಲ್ಡ್ ವೆದರ್ ಆಗುತ್ತೆ ನೋಡಿ, ಆವಾಗ ಏನು ಮಾಡ್ತವೆ ಅಂದರೆ ಎಲ್ಲ ವಲಸೆ ಬರ್ತವೆ ಇಲ್ಲಿಗೆ, ಮೈಗ್ರೇಟ್ರಿ ಬರ್ಡ್ಸ್ ಎಲ್ಲ. ಅಲ್ಲಿಂದ ಬಂದು ಇಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ವಾಪಸ್ ಮರಿನೂ ಕರ್ಕೊಂಡು ಹೋಗುತ್ತೆ ಜೂನ್ ಜುಲೈಗೆ. ಯಾಕೆ ಇಲ್ಲಿಗೆ ಬರ್ತವೆ ಅಂದರೆ ಇಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ, ಉಷ್ಣಾಂಶಕ್ಕೆ ತಕ್ಕಂತೆಯೇ ಮರಿ ಮಾಡೋದಕ್ಕೋಸ್ಕರ ಬರ್ತವೆ. ಯಾಕೆಂದರೆ ಐಸ್ ಉಳ್ತದೆ, ಅಲ್ಲಿ ಐಸ್ ಬೀಳ್ತದೆ ನೋಡಿ, ಐಸ್ ಬಿದ್ದಾಗ ಮೊಟ್ಟೆಗಳೆಲ್ಲ ವೇಸ್ಟ್ ಆಗುತ್ತೆ. ಒಂದು ದಿವಸಕ್ಕೆ 1000 ಕಿಲೋಮೀಟ್ರ್ ಆಗ್ತವೆ, 1000 ಕಿಲೋಮೀಟ್ರ್ ಫ್ಲೈ. 3 ಸತಿ ರೆಕ್ಕೆ ಬಡಿದಾಗ 300 ಮೀಟ್ರ್ ಮುಂದಕ್ಕೆ ಹೋಗುತ್ತೆ ನೋಡಿ. ಅದೆಲ್ಲ ಪೆಲಿಕನ್, ಕನ್ನಡದಲ್ಲಿ ಹೆಜ್ಜೆ ಇರಲಿ ಅಂತ ಕರೀತಾರೆ. ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ದೊಡ್ಡ ದೊಡ್ಡವು, ಅವೆಲ್ಲ ಅವೆಲ್ಲ ಪೆಲಿಕನ್ನು, ಕನ್ನಡದಲ್ಲಿ ಹೆಜ್ಜೆ ಇರಲಿ ಅಂತ ಕರೀತಾರೆ. ಕೊಕ್ರೆ ಬೆಳ್ಳೂರು ನೋಡಿದಿರಲ್ಲ, ಅಲ್ಲೂ ಕೂಡ ಇವಿದ್ದಾವೆ ನೋಡಿ. ಪಿಂಕ್ ಆರೆಂಜ್ ಕಲರ್ ಇರೋದು ಪೇಂಟೆಡ್ ಸ್ಟಾರ್ಕ್, ಅದು ಕನ್ನಡದಲ್ಲಿ ಬಣ್ಣದ ಕೊಕ್ಕರೆ.
ಕರ್ನಾಟಕದಲ್ಲಿ ಬೇರೆ ಎಲ್ಲ ಜಾಗಗಳನ್ನೂ ಬಿಟ್ಟು ಇಲ್ಲಿಗೆ ಯಾಕೆ ಬರ್ತಾವ ಅವು? ಸರ್ ಇಲ್ಲೇ ಯಾಕೆ ಬರ್ತವೆ ಅಂತಂದರೆ ಇಲ್ಲಿ ಸಾಕಾಗಷ್ಟು ಫುಡ್ ಸಿಗುತ್ತೆ, ನಳ್ಳಿ ಸಿಗುತ್ತೆ, ಕಪ್ಪೆ ಸಿಗುತ್ತೆ, ಮೀನು ಸಿಗುತ್ತೆ. ಮತ್ತು ಇಲ್ಲಿ ರಂಗತಿಟ್ಟನ್ನೇ ಯಾಕೆ ಆವರಿಸ್ಕೋತವೆ ಅಂತಂದರೆ ಸುತ್ತ ನೀರಿದ್ದು ಮಧ್ಯೆ ಐಲ್ಯಾಂಡು ದೀಪಗಳಿರೋದ್ರಿಂದ ಯಾವುದೇ ಮಂಕೀಸ್ ಬರೋಕ್ಕಾಗಲ್ಲ, ಜನ ಓಡಾಡೋಕ್ಕಾಗಲ್ಲ, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಮತ್ತು ಇಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. ಉಷ್ಣಾಂಶಕ್ಕೆ ತಕ್ಕಂತೆಯೇ ಇದು ಮಾಡೋದ್ರಿಂದ ನೀರಿನ ಕಾವು ಮತ್ತು ಸೂರ್ಯನ ಕಾವು ಎರಡೂ ಕೂಡ ಈಕ್ವಲ್ ಆಗಿ ಇದಾಗುತ್ತೆ ಸರ್. ನೋಡಿ ಇರೋ ಬ್ಲ್ಯಾಕ್ ಹೆಡೆಡ್ ವೈಟ್ ಐಬಿಸ್ ಅಂತ ಕರಿತಲೆಯ ಬಿಳಿ ಬಕ ಅಂತ ಕರೀತಾರೆ ಕನ್ನಡದಲ್ಲಿ. ಕರಿತಲೆ ಬಿಳಿ ಬಕ. ಬಕ ಬಕ ಮೊಸಳೆ ಐತೆ ನೋಡಿ, ಇಲ್ಲಿ ಮೊಸಳೆ ಇಲ್ಲಿ ಮೊಸಳೆ ಇಲ್ಲೊಂದಿದೆ, ಅಲ್ಲೊಂದು ಬರ್ತಾ ಇದೆ. ಅಲ್ಲೊಂದು ಏಯ್ ಮೊಸಳೆ ನೋಡು ಮಗಳೇ, ಅಲ್ಲ ಆಯ್ತು ನೋಡು. ಯಾವುದೇ ಮೊಸಳೆ ಬಂದರೂ ಆ ಕಡೆ ಈ ಕಡೆ ನೀವು ಓಡಾಡಬೇಡಿ. ಆಮೇಲೆ ನಮ್ದು KSRTC ಬಸ್ಸು ಅಲ್ಲ. ಮೊಸಳೆಯಲ್ಲಿ ಸೊಪ್ಪು ನೋಡ್ದಾ, ಸೌಂಡ್ ಮಾಡಿದ್ರೆ ನೆಗೆದು ಬಿಡ್ತದೆ. ಏನು ಆ ಥರದ್ದೇನಿಲ್ಲ. ಅಲ್ಲಿ ಚೆನ್ನಾಗಿದೆ ನೋಡಿ, ಅದು ಯುರೇಷಿಯನ್ ಸ್ಪೂನ್ ಬಿಲ್, ಸ್ಪೂನ್ ಥರ ಇದೆ ನೋಡಿ. ಬಿಗ್ ಹಾಂ ಹಾಂ ಹಾಂ, ಯುರೇಷಿಯನ್ ಸ್ಪೂನ್ ಬಿಲ್. ಮುಖ ನೋಡೋಕ್ಕೆ ಸ್ಪೂನ್ ಥರ ಅದೇ. ಅದು ಬ್ಲೀಡಿಂಗ್ ಪ್ಲೂಮೇಜ್, ಅದು ಬ್ಲೀಡಿಂಗ್ ಪ್ಲೂಮೇಜ್. ಈಗ ಮೊಟ್ಟೆ ಇಡೋಂಥ ಟೈಮು. ಇಲ್ಲ ಗೂಡುಗಳು ಕಟ್ಟಿದೆ ನೋಡಿ, ಹೊರಗಡೆ ಆ ಅನ್ಕೋಬೇಡಿ. ಮೀನುಗಳು ತಿನ್ನುತ್ತಲ್ವ ಸರ್, ಅದು ಮೀನುಗಳು ಅದಕ್ಕೆ ಆಹಾರನೇ ಮೀನು. ಮೀನು. ಹೌದು, ಇದ್ರ ಪಿಕ್ಕೆ ಮೀನ್ಗೆ ಆಹಾರ, ಮೀನೇ ಇದಕ್ಕೆ ಆಹಾರ. ಅಲ್ಲೊಂದು ಮೊಸಳೆ ಬಾಯಿ ತಗೊಂಡು ಕೂತದೆ ನೋಡಿ, ಇಲ್ಲೇ ಹತ್ರಕ್ಕೆ ಹೋಯ್ತೀರಾ ಸರ್? ನೆಗೆದು ಬಿಡ್ತದೆ. ಅದು ಬಾಯಿ ತೆಗೆದಿದೆ ಅಂದ್ರೆ ಇದು ಜೀರ್ಣಕ್ರಿಯೆಗೆ ಅಲ್ವಾ? So outside sleeping for digestion, any crocodiles. So body temperature in 3 hours, 4 hours both open. ಅದಕ್ಕಿದೆ ನೋಡಿ ಎಲ್ಲ. So body temperature cooling. ನೋಡಿ ಇದು ಗ್ರೇ ಹೆರಾನ್, ಗ್ರೇ ಹೆರಾನ್. ಬಾಯಿ ಈಗ ದೂರದಿಂದ ನೋಡಿ, ಆಮೇಲೆ ಹತ್ರ ಹೋಗುತ್ತೆ. ಚರ್ಮನ ಗಟ್ಟಿ. ಈಗ ನೀರೊಳಗಡೆ ಒಂದಿದೆ ಮೊಸಳೆ. ಇಲ್ಲೇ ಒಂದೈತೆ ನೀರೊಳಗೆ. ಹೌದಾ? ಸೋನ ಹುಷಾರು, ಒಳಗಡೆ ಮುಳುಗ್ಬಿಡ್ತದೆ. ಮದ್ಯ ಬಾ. ಏಯ್ ಸುಮ್ಮನೆ ಅದು ವಿಡಿಯೋ ಮಾಡ್ಕೊಂಡು ಕಣ್ಣು ಬಿಟ್ಕೊಂಡು ನೋಡ್ತಾ ಇದೆ ನೋಡಿ. ಹಾಂ ಇದೊಂದು ಇಲ್ಲೇ ಐತೆ. ಆದ್ರೂ ಪಕ್ಷಿಗಳನ್ನ ಏನು ಮಾಡಲ್ಲ ಇದು ಮೊಸಳೆಗಳು. ಸಿಕ್ಕರು ತಿಂತದೆ. ಕಣ್ಣಿಗೆ ಕಾಣಿಸಲ್ಲ. ಹೋಯ್ತು ಕೆಳಗಡೆ ನಗೀತು. ಅಲ್ಲಿ ಅಲ್ಲೊಂದು ಅಲ್ಲೊಂದು ಅದೇ ನೋಡ, ಅಲ್ಲಿ ಮನ್ಗಿರೋದೈತೆ ನೋಡ್ರ. ಅಂಕಲ್ ಜಾಸ್ತಿ ಹತ್ರಕ್ಕೆ ಹೋಗ್ತಾರೆ, ಭಯ ಆಯ್ತದೆ. ಕಂಡುಬಿಟ್ಟಿದೆ ಅಲ್ವಾ ಇದು? ಕಣ್ಣೇ ಕಾಣ್ತಾನೆ ಅದು. ಅಲ್ಲಿ ಕಣ್ಣು ಕಾಣಿಸ್ತಾ. ಮರದ ಮೇಕೇನು ಹೊತ್ತಲ್ಲ ಅಲ್ಲ ಇದು? ಇಲ್ಲ ಇಲ್ಲ ಸರ್, ಮರದ ಮೇಲೆ ಇಲ್ಲ. ಇಲ್ಲೊಂದು ಹೋಗ್ತದೆ ನೋಡಿ ಮುಂದೆ. ಅದೇ ನೆಗಿತಲ್ಲ ಮೊಸಳೆ. ಅದೇನೆ ಅಲ್ಲೊಂದು ಐತೈತೆ, ಇನ್ನೂ ಒಂದು.
ನೋಡಿ ರೆಕ್ಕೆನೇ ಬಿಡಿಯಲ್ಲ, ಅಲ್ಲಿ ಹೋಗ್ತಾ ಇದ್ರು ಪ್ಲೈನ್ ಥರ ಬರ್ತಾ ಇದೆ ಬಿಡಿಯಲ್ಲ. ಹಾಂ ಅಲ್ಲಿಂದ ಎಲ್ಲ 1000 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ಜಾಸ್ತಿ ಬಿಡೋದೇ ಇಲ್ಲ ಅದನ್ನ. ಇದು ನೋಡಿ ಫ್ರೂಟ್ ಬ್ಯಾಟ್ಸು, ಬಾವುಲಿಗಳು ನೀವೆಲ್ಲ ಕಡೆ ನೋಡ್ತಿದ್ದೀರಲ್ಲ, ಫ್ರೂಟ್ ಬ್ಯಾಟ್ಸ್